Hello everyone, welcome to Sanmarga classes. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 25ನೇ ಪ್ರಶ್ನೆಯನ್ನ ಗಮನಿಸಿ. ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶವನ್ನ ಬರೆಯಿರಿ. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶವನ್ನ ಹೇಳ್ಬೇಕು. ಸೊ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನ ಒಂದರಿಂದ ಗುಣಿಸಿದಾಗ ಅದೇ ಸಂಖ್ಯೆ ಲಭ್ಯವಾಗುತ್ತೆ. ಸೊ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ ಏನಾಗುತ್ತೆ ಹೇಳಿ 1 ಆಗಿರುತ್ತೆ. ಸೊ ಆಗ ಮಾತ್ರ ಆ ಭಾಗಲಬ್ಧ ಸಂಖ್ಯೆಗೆ ಏನಾಗುತ್ತೆ 1 ಸೇರಿಸಿದಾಗ ನಮ್ಗೆ ಅದೇ ಸಂಖ್ಯೆ ಸಿಗತ್ತೆ. ಸೊ ಹಾಗಾಗಿ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶವು 1 ಆಗಿದೆ. ಸಂಖ್ಯೆಗಳ Thank you.